ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಷಾದಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ಯವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರಧುಷ್ಯಃ ಯಸ್ಮೈ ದೇವಾಃ ಪ್ರಯಚ್ಛನ್ತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷನ್ತಿ ಸೋವಾಚೀನಾನಿ ಪಶ್ಯತಿ ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾದ್ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ಕಸ್ಯಚಿತ್ ಸುಖಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1240ನೆಯ ಮತ್ತು ಅನುಶಾಸನ ಪರ್ವದ 173ನೇ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 116ನೇ ಅಧ್ಯಾಯದ 42ನೇ ಶ್ಲೋಕ ಈಗ ಪ್ರಾರಂಭ ಕಾಣಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 210ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 197ನೇದ್ದು, 142ನೇದ್ದು ಉತ್ತರ ಭಾರತದ ಗೀತಾಪ್ರಶ್ನ ಪಾಠದಲ್ಲಿ. ವಾನಪ್ರಸ್ಥರು ಮೊದಲಾದವರ ಧರ್ಮಗಳನ್ನ, ಕರ್ಮ ಫಲಗಳನ್ನ ಇತ್ಯಾದಿಗಳನ್ನ ಈ ಅಧ್ಯಾಯದಲ್ಲಿ ನಾವು ನೋಡೋರಿದ್ದೇವೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಶಾಸ್ತ್ರ ಲೋಲುಪಾಃ ತತ್ಶ್ರವಣ ಕಾಮುಕಾಃ ಸರ್ವೇ ವಯಮತ್ರ ತಸ್ಯ ಮಹಾಗ್ರಂಥಸ್ಯ ಅನುಶಾಸನ ಪರ್ವಣಃ ಕಥಾಭಾಗಾನ್ ಆಕರಣಯಿತು ಮನಾಂಸಃ ಉಪತಿಷ್ಠಾಮಹೆ. ಯಸ್ಮಿನ್ ಅಸ್ಮಿನ್ ಪ್ರಕರಣೆ ಮನೋದೇಹಾಭಿಮಾನಿ ಪರಶಿವಃ ಶಿವಾನೀಂ ವೇದವಿದ್ಯಾಭಿಮಾನಿನೀಂ ಅನೇಕಾನ್ ಧರ್ಮಾನ್ ಉಪದಿದೇಶ. ತಸ್ಮಿನ್ನೇವ ಚ ಪ್ರಸಂಗೆ ಅನೇಕೆ ಋಷಯಃ ಜ್ಞಾನಿನಃ ಅಪಿ ತಮಿಮಂ ಅನಯೋಃ ಅದ್ಭುತಂ ರೋಮಹರ್ಷಣಂ ಸಂವಾದಂ ಶುಶ್ರೂವುಃ. ಯದ್ಯಪಿ ಉತ್ತರ ಭಾರತಸ್ಯ एवं दक्षिण भारतस्य पाठयोः मूलविषये समानता तु तावदस्ति. वानप्रस्थधर्माः अस्मिन् अध्याये उच्यन्ते इति तु वर्तते, परन्तु विषयस्य वर्णनं वानप्रस्थधर्माः एव अथवा गृहस्थधर्माः एव वर्ण्यन्ते चेदपि औत्तरीयपाठे भिन्नाः विषयाः, दाक्षिणात्ये च पाठे अपरे एव विषयाः तमेव धर्ममधिकृत्य प्रोक्ताः अपरे श्लोकाः विषयाश्च संवर्ण्यन्ते. ಇದೊಂದು ದೊಡ್ಡ ಆಶ್ಚರ್ಯ ನನಗೆ. ಎರಡೂ ಕಡೆ ಗೃಹಸ್ಥ ಧರ್ಮ, ಋಷಿ ಧರ್ಮ, ವಾನಪ್ರಸ್ಥ ಧರ್ಮ ಅಂತ ಎರಡೂ ಕೇಳಿ ಬರ್ತದೆ ಉತ್ತರ ಭಾರತದ ಪಾಠದಲ್ಲಿ, ದಕ್ಷಿಣ ಭಾರತದ ಪಾಠದಲ್ಲಿ. ಆದ್ರೆ ನೋಡ್ಲಿಕ್ಕೆ ಹೋದ್ರೆ ಎರಡೂ ಕಡೆ ಬೇರೆ ಬೇರೆ ಶ್ಲೋಕಗಳು, ಕೆಲವು ಬೇರೆ ಬೇರೆ ವಿಷಯಗಳು ಅದರದೇ ಕುರಿತು, ಅದೇ ಧರ್ಮದ ಕುರಿತಾಗಿ ಮುಖ್ಯ ವಿಷಯ ಅದೇ, ಅದರೊಳಗೆ ಬಂದಿರುವಂತಹ ವಿಷಯಗಳು ಬೇರೆ ಬೇರೆಯೇ ಆಗಿವೆ. ಪರಸ್ಪರ ವಿರೋಧವೇನು ಇರ್ಲಿಕ್ಕಿಲ್ಲ, ಆದ್ರೆ ಬೇರೆ ಬೇರೆ ಆಗಿವೆ. ಯಾಕೆ ಹೀಗಾಗಿವೆ ಅಂತ ಅನ್ನೋದು ನನಗೊಂದು ದೊಡ್ಡ ಸೋಜಿಗನೆ.
ಅನೇಕ ಬಾರಿ ಅಲ್ಲಿ ಉತ್ತರ ಭಾರತದ ಪಾಠದಲ್ಲಿ ಇರುವುದು ದಕ್ಷಿಣ ಭಾರತದ ಪಾಠದಲ್ಲಿ ಇರುವುದೇ ಇಲ್ಲ, ಇಲ್ಲಿರುವುದು ಅಲ್ಲಿಲ್ಲದೆ ಇರಬಹುದು, ಇಂಥವೆಲ್ಲ ಕಂಡು ಬಂದಿರ್ತದೆ. ಆದ್ರೆ ಅದೇ ಸಂವಾದ ನಡೆದಿದೆ, ಅಂಥದೇ ವಿಷಯಗಳನ್ನ ಶಿವ ವರ್ಣಿಸ್ತಾ ಇದ್ದಾನೆ, ಪಾರ್ವತಿ ಮೊದಲಾದವರು ಕೇಳ್ತಾ ಇದ್ದಾರೆ. ಆದ್ರೆ ಕೆಲವು ಶ್ಲೋಕಗಳು ವರ್ಣನೆಗಳು ಮಾತ್ರ ಭಿನ್ನ ಭಿನ್ನವಾಗಿವೆ. ಇದೊಂದು ವಿಚಿತ್ರವೇ ಅನಿಸಿದೆ ನನಗೆ. ಇದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನ ಪ್ರಕ್ಷಿಪ್ತ ಅನ್ಬೇಕು, ಯಾವುದನ್ನ ಶುದ್ಧ ಪಾಠ ಅನ್ಬೇಕು ಅಂತ ನನಗೂ ತೀರ್ಮಾನ ಆಗಲಿಲ್ಲ. ಅದೇನಿದೆ ಅದನ್ನ ತಮ್ಮೆದುರಿಗೆ ಹೇಳ್ತಾ ಹೋಗ್ತಾ ಇದ್ದೇನಷ್ಟೆ. ದೇವದೇವೇಶನೇ ವಾನಪ್ರಸ್ಥರ ಮತ್ತು ಉಳಿದವರ ಕರ್ಮ ಫಲಗಳು ಏನು ಅನ್ನೋದನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಶಿವ ಹೇಳಿದ, ಗ್ರೀಷ್ಮ ಕಾಲದಲ್ಲಿ 12 ವರ್ಷಗಳ ಕಾಲ ಅಗ್ನಿ ಮಧ್ಯದಲ್ಲಿ ತಪಸ್ಸನ್ನು ಮಾಡುವವರು ರುದ್ರಲೋಕವನ್ನು ಪಡ್ಕೋತಾರೆ. ಅಗ್ನಿಯೋಗ ಮೃದನ್, ಅಗ್ನಿಯೋಗ ಮಾಡುವುದು ಅಂದ್ರೆ ಅಗ್ನಿಯ ನಡುವೆ ತಪಸ್ಸು ಮಾಡುವುದು ಅಂತ ಅರ್ಥ. ಇದೆಲ್ಲ ದಕ್ಷಿಣ ಭಾರತದ ಪಾಠದಲ್ಲಿರುವಂತದನ್ನ ನಾನೀಗ ನೋಡ್ತಿದ್ದೇನೆ. ಮತ್ತೆ 12 ವರ್ಷ ಕಾಲ ಉಪವಾಸ ವೃತವನ್ನು ಆಚರಿಸಿದ್ರೆ ಚಂದ್ರಲೋಕಕ್ಕೆ ಹೋಗ್ತಾನೆ. ಕಾಷ್ಠವನ್ನವನ ಮಾಸಾಧ್ಯ, ಹನ್ನೆರಡು ವರ್ಷ ಕಾಲ ಕಾಷ್ಠದಂತೆ ಕಟ್ಟಿಗೆಯಂತೆ ಮೌನವಾಗಿ ವಾಸ ಮಾಡಿದರೆ ಆ ವ್ಯಕ್ತಿ ಮರುತ್ತುಗಳ ಲೋಕವನ್ನ ಹೊಂದಿ ಅಲ್ಲಿ ಎಲ್ಲ ಥರದ ಭೋಗಗಳನ್ನು ಕೂಡ ಅನುಭವಿಸ್ತಾನೆ. ಕಾಷ್ಠಮೌನ ವ್ರತ ಮಾಡಿದವನಿಗೆ ಇಂಥದೊಂದು ಅದ್ಭುತವಾದಂತಹ ಫಲ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಮುಂದೆ ಸಾಧನೆ ಮಾಡಬೇಕಾದ್ದು ಕುಶ ಶರ್ಕರ ಸಂಯುಕ್ತೆ ಸ್ಥಂಡಿಲೆ ಸಂವಿಷನ್ ಮುನಿಹಿ ಅಂತ ಮುಂದಿನ ಶ್ಲೋಕ. ಎಲ್ಲಿ ದರ್ಭೆಗಳಿರ್ತವೆ, ತುಂಬಾ ಮೃದುವಾದಂತಹ ಹುಲ್ಲಿರೋದಿಲ್ಲ, ಸ್ವಲ್ಪ ಚೂಪಾದಂತಹ ದರ್ಭೆಗಳೇ ನೆಲದ ಮೇಲೆ ಇರ್ತವೆ. ಅಥವಾ ಶರ್ಕರ ಅಂತಂದ್ರೆ ಸಕ್ಕರೆ ಅಂತ ಸಾಮಾನ್ಯವಾದ ಅರ್ಥ. ಇಲ್ಲಿ ಶರ್ಕರ ಅಂದ್ರೆ ಸಕ್ಕರೆ ಅಲ್ಲ, ಮರಳಿನ ಕಣಗಳು, ಮಣ್ಣಿನ ಒಂದು ಸಮೂಹ ಎಲ್ಲಿರ್ತದೆ ಅಂಥ ಪ್ರದೇಶದಲ್ಲಿ ಮಲಗುವವನು. ಮಣ್ಣು ಅನ್ನೋದಕ್ಕಿಂತ ಮರಳು ಅಂತ ಅರ್ಥ ಮಾಡ್ಕೊಳ್ಳೋದು ಯೋಗ್ಯ. ಯಾಕೆಂದ್ರೆ ಮರಳಿನಲ್ಲಿ ಮಲ್ಕೊಂಡ್ರೆ ಆ ಮನುಷ್ಯನಿಗೆ ಅದು ಚುಚ್ಚುತ್ತದೆ, ಅಷ್ಟು ಹಿತಕರವಾಗಿರೋದಿಲ್ಲ ಅದು. ಅಂಥ ಭೂಮಿಯಲ್ಲಿ ಮಲಗಿ ಮತ್ತೆ ರಾತ್ರಿ ಕಳೆದು ಬೆಳಗ್ಗೆ ತಪಸ್ಸು ಮಾಡುವವನಿಗೆ ಯಕ್ಷಲೋಕದಲ್ಲಿ 14,000 ವರ್ಷಗಳ ಕಾಲ ಮಹಾಸುಖ ಕಾದಿದೆ. ಮುಳ್ಳಿನ ಹಲಗೆಯ ಮೇಲೆ ಕಂಟಕ ಫಲಕಾಶ್ರಿತ, ಇದೊಂದು ಸ್ವಾರಸ್ಯವಾದ ಸಂಗತಿ, ಇದನ್ನು ಗಮನಿಸಿ. ನಾವು ದಕ್ಷಿಣ ಭಾರತದ ಕಡೆ ಇಂಥದನ್ನೆಲ್ಲೂ ನೋಡಿಲ್ಲ ಅಥವಾ ಬಹಳ ಕಡಿಮೆ. ಉತ್ತರ ಭಾರತದಲ್ಲಿ ಬದರಿ ಇತ್ಯಾದಿ ಪ್ರದೇಶಗಳಲ್ಲಿ ಒಂದು ನೆಲದ ಮೇಲೆ ಮೊಳೆ ಮೊದಲಾದವುಗಳನ್ನ ಹೊದಿಸಿದಂಥ ಒಂದು ಫಲಕ, ಮರದ ಫಲಕ, ಅಂಥದ್ರ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡುವಂಥವ್ರು ಅನೇಕ ಜನ ಸಾಧುಗಳು ಕಾಣಿಸ್ತಾರೆ ನಮ್ಗೆ. ಅದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ, ಕಂಟಕ ಫಲಕಾಶ್ರಿತ ಅಂತ ಹೇಳಿ. 12 ವರ್ಷ ಕಾಲ ಮುಳ್ಳಿನ ಹಲಗೆಯ ಮೇಲೆ, ಮುಳ್ಳು ಅಂತ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ನಾನು ನೋಡಿದ್ದು ಮೊಳೆಗಳ ಫಲಕದ ಮೇಲೆ. ಗಂಧರ್ವ ಲೋಕದಲ್ಲಿ ಸುಖ ಅನುಭವಿಸ್ತಾನೆ 14,000 ವರ್ಷ ಕಾಲ. ನೇರಸ್ಥಾಯಿ ಚ ಊರ್ಧ್ವ ಬಾಹು, 12 ವರ್ಷ ಕಾಲ ನೇರಸ್ಥಾಯಿ ಅಂದ್ರೆ ಕಠಿಣವಾದಂತಹ ಒಂದು ಆಸನ, ನಿಲುವು, ಅದರಲ್ಲಿ ನಿಂತ್ಕೊಂಡು 2 ಬಾಹುಗಳನ್ನು ಎತ್ತಿ ತಪಸ್ಸು ಮಾಡುವವನು ದಿವ್ಯ ಭೋಗಗಳನ್ನು ಅನುಭವಿಸ್ತಾನೆ. ಬಾಹುಗಳನ್ನು ಮೇಲಕ್ಕೆತ್ತಿ ಪಾದಾಂಗುಷ್ಠದ ಮೇಲೆ ನಿಂತವನು ತಪಸ್ಸು ಮಾಡಿದವನು 14,000 ವರ್ಷ ಕಾಲ ಇಂದ್ರಲೋಕದಲ್ಲಿ ಭೋಗವನ್ನು ಅನುಭವಿಸ್ತಾನೆ. 12 ವರ್ಷ ಕಾಲ ಆಹಾರ ನಿಯಮವನ್ನ ಪಾಲಿಸಿದರೆ, ನಿಷಿದ್ಧ ಆಹಾರಗಳನ್ನು ಬಿಡುವುದು ಅಂತೂ ಇದ್ದೇ ಇದೆ,
ಅದಲ್ಲ, ಸ್ವೀಕಾರಕ್ಕೆ ಯೋಗ್ಯವಾದ ಆಹಾರಗಳಲ್ಲೂ ಕೂಡ ಕೆಲವು ಆಹಾರ ಪದಾರ್ಥಗಳನ್ನು ಪರಿತ್ಯಜಿಸಿ ಶರೀರವನ್ನು ದಂಡಿಸಿದ ವ್ಯಕ್ತಿ ನಾಗಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಆತ ಸುಖವನ್ನು ಅನುಭವಿಸ್ತಾನೆ ಅಂತ ಅದರ ಅರ್ಥ ವರ್ಣನೆ ಮಾಡಿದ್ದಾರೆ. ವಾನಪ್ರಸ್ಥರು ಹೀಗೆ ನಾನಾ ಥರದ ತಪಸ್ಸುಗಳ ಮೂಲಕ ಸಾಧನೆಗಳ ಮೂಲಕ ಆಯಾ ಸುಖವನ್ನು ಅನುಭವಿಸ್ತಾರೆ. ಮುಂದೆ ಪುಣ್ಯ ಕ್ಷೀಣ ಆದ್ಮೇಲೆ ಸ್ವರ್ಗದಿಂದ ಮರಳಿ ಬಂದು ಉತ್ತಮ ವರ್ಣದಲ್ಲಿ ಕುಲದಲ್ಲಿ ಸಂಪನ್ನವಾದಂತಹ ಒಂದು ಮನೆತನದಲ್ಲಿ ಹುಟ್ಟುತ್ತಾರೆ. ಇದನ್ನು ಹೇಳಿದ್ದೇನೆ. ಮತ್ತೆ ನಿಮಗೆ ಏನನ್ನು ಕೇಳಬೇಕು ಅಂತ ಅಪೇಕ್ಷೆ ಇದೆ? ಅದಕ್ಕೆ ಪಾರ್ವತಿ ಹೇಳಿದ್ಲು, ಲೋಕಾನ್ವಯಿ ನೀ ವರಾಣಾಂತು ಧರ್ಮಮಿಚ್ಛಾಮಿ ಮಾನದ ಕೃಪಯಾ ಪರಯಾ ಆವಿಷ್ಟ ತನ್ಮೇ ಬ್ರೂಹಿ ಪಿತಾಮಹ. ಇದು ಮುಂದಿನ ಭಾಗ. ವಿವರ ಅಂತ ಶಬ್ದ ಇದೆ ನೋಡಿ. ಆ ವಿವರ ಅಂತ ಅನ್ನೋದಕ್ಕೆ ವರ ಅಂದ್ರೆ ಗಂಡ, ವಿವರ ಅಂದ್ರೆ ಗಂಡನಿಲ್ಲದವನು. ವಿಗತಾಹ ವರಾಹ ವ್ಯಾಸಾಂತಹ ವಿವರಾಹ ವಿಧವಾಹ ಅಂತ ಲಕ್ಷಾಲಂಕಾರದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ಆ ವಿಧವೆಯರು ಆಚರಿಸಬೇಕಾದಂತಹ ಧರ್ಮಗಳನ್ನ ಇನ್ನು ಮುಂದೆ ಹೇಳ್ತೇನೆ, ಅದನ್ನ ಕೇಳುವಂತ ಅದನ್ನ ವರ್ಣಿಸುವಂತ ಪಾರ್ವತಿ ಕೇಳಿದ್ಲು. ಇವನು ಅದನ್ನ ಹೇಳಿ ತೊಡಗಿದ. ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಯೇಷಾಂ ಯಾಯಾವರಾಣಾಂತು ಧರ್ಮಮಿಚ್ಛಾಮಿ ಮಾನದ, ಯಾಯಾವರರು ಅಂದ್ರೆ ಅನೇಕ ಕಡೆ ಸಂಚಾರ ಮಾಡಿಕೊಂಡು ಯಾರು ಧರ್ಮವನ್ನ ಆಚರಿಸ್ತಾ ಇರ್ತಾರೆ. ಯಾಯಾವರ ಅನ್ನೋದಂತೂ ಒಂದು ವೃತ್ತಿ, ಅವರು ಆಚರಿಸುವ ವೃತ್ತಿಗೆ ಹೀಗೆ ಯಾಯಾವರರು, ಯಾಯಾವರ ವೃತ್ತಿ ಅಂತ ಕರೀತಾರೆ. ಅದನ್ನ ಅನುಸರಿಸುವ ವ್ಯಕ್ತಿಗಳಿಗೆ ಯಾಯಾವರರು ಅಂತ ಹೇಳ್ತಾರೆ. ಭಾಗವತದ ತಾತ್ಪರ್ಯದಲ್ಲಿ ವಾರ್ತಾ ಯಾಯಾವರಂ ನೇಯಂ ಏಕಾಹಿತ್ತು ಅಸಂಚಯ ಅಂತ. ಯಾಯಾವರ ಅಂತಂದ್ರೆ ಅನೇಕ ಕಡೆ ಸಂಚಾರ ಮಾಡಿಕೊಂಡು ಯಾರು ಧರ್ಮಾಚರಣೆ ಮಾಡ್ತಾನೆ, ನಾನೀಗಾಗಲೇ ಅದರ ಅರ್ಥವನ್ನು ಹೇಳಿದೆ. ತನ್ನದೇ ಆದಂತಹ ಒಂದು ದುಡಿಮೆ ಇತ್ಯಾದಿ ಆತನಿಗೆ ಇರೋದಿಲ್ಲ. ಬಂದು ಬೇರೆ ಯಾರಾದ್ರೂ ಏನಾದ್ರೂ ಭಿಕ್ಷೆಯನ್ನು ಕೊಟ್ರೆ ಅದನ್ನ ತಿಂದು ಹಾಗೆ ಧರ್ಮಾಚರಣೆ ಮಾಡ್ಕೊಂಡು ಬದುಕುವಂಥವನಿಗೆ ಯಾಯಾವರ ಅಂತ ಹೀಗೆ ಹೇಳ್ತಾರೆ. ಇದು ಭಾಗವತ ಮೊದಲಾದ ಕಡೆನೂ ಕೂಡ ಬಂದಿದೆ. ಯಾಯಾವರ ಅಂದ್ರೆ ಏನು? ಪುನಃ ಪುನಃ ಅತಿಶಯೇನವ ಯಾತಿ ದೇಶಾತ್ ದೇಶಾಂತರಂ. ಕೋಶಗಳಲ್ಲಿ ಹೀಗೆ ಅರ್ಥ ಇದೆ. ಮತ್ತೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಯಾಯಾವರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಮಹಾಭಾರತದಲ್ಲೇ ಹಿಂದೆ ಜರತ್ಕಾರು ಅನ್ನುವ ಋಷಿ ಬಗ್ಗೆ ಬಂದಿತ್ತು. ಜರತ್ಕಾರವತಿ ಖ್ಯಾತಃ ಉದ್ಧರೇತಾಹ ಮಹಾತಪಾಹ ಯಾಯಾವರಾಣಾಂ ಪ್ರವರಃ. ಯಾಯಾವರರು ಅಂತೇನು ಋಷಿಗಳಿದ್ದಾರೆ, ಸಾಧಕರು, ಅವರ ನಡುವೆ ಈತ ಶ್ರೇಷ್ಠ ಅಂತ ಹೀಗೆ ವರ್ಣನೆ ಮಾಡುವಂತ ಒಂದು ಪ್ರಸಂಗ ಅದು. ಭಾಗವತದಲ್ಲಿ 7ನೇ ಸ್ಕಂದ 11ನೇ ಅಧ್ಯಾಯ 26ನೇ ಅಥವಾ 11ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ವಾರ್ತಾ ವಿಚಿತ್ರಶಾಲೀನಂ ಯಾಯಾವರ ಶಿಲೋಂಚನಂ ವಿಪ್ರವೃತ್ತಿ ಚತುರ್ಧೇಯಂ ಶ್ರೇಯಸಿ ಚೋತ್ತರೋತ್ತರ. ಯಾಯಾವರ ಅಂದ್ರೆ ಪ್ರತ್ಯಹಂ ಧಾನ್ಯಯಾಂಚ. ಯಾಯಾವರ ಅಂದ್ರೆ ಪ್ರತಿನಿತ್ಯವೂ ಧಾನ್ಯವನ್ನ ಬೇಡಿ ತಿನ್ನುವುದು, ಧಾನ್ಯಗಳನ್ನು ಬೇರೆ ಬೇರೆ ಕಡೆ ಹೋಗಿ ಸಂಗ್ರಹ ಮಾಡಿ ಅದನ್ನ ಮುಂದೆ ಭೋಜನಕ್ಕಾಗಿ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಯಾಯಾವರ ಅಂತ ಹೀಗೆ ಹೇಳ್ತಾರೆ. ಅದು ಆ ಭಾಗವತದ ವ್ಯಾಖ್ಯಾನಗಳಲ್ಲಿ ಕಂಡು ಬಂದಿದೆ. ಭಾಗವತದ 7ನೇ ಸ್ಕಂದದ 11ನೇ ಅಧ್ಯಾಯ ಅಂತ ಒಂದು ಪಾಠ, ಮತ್ತೊಂದು ಪಾಠದಲ್ಲಿ 12ನೇ ಅಧ್ಯಾಯ. 12ನೇ ಅಧ್ಯಾಯದ 19, 20 ಇತ್ಯಾದಿ ಶ್ಲೋಕಗಳಲ್ಲಿ ಬರ್ತದೆ ಈ ವಿಷಯ. 17, 18, 19, 20 ಈ ಎಲ್ಲ ಶ್ಲೋಕಗಳಲ್ಲಿ ವಾರ್ತಾ ವಿಚಿತ್ರಶಾಲೀನಂ ಯಾಯಾವರ್ಯಂ ಅಂತ. ಆ ಯಾಯಾವರ್ಯ ಅನ್ನೋದಕ್ಕೆ ವಿಚಿತ್ರಶಾಲೀನ ಅಂತನ್ನೋದು ವಿಶೇಷಣ. ಮನೆ ಮನೆಗೆ ಹೋಗಿ ವಿವಿಧ ಧಾನ್ಯಗಳನ್ನು ಸಂಗ್ರಹಿಸುವುದು. ಶಾಲೀನ, ವಿಚಿತ್ರ ಶಾಲೀನ, ವಿಚಿತ್ರ ಅಂದ್ರೆ ನಾನಾ ಥರದ್ದು. ಶಾಲೀನ ಅಂತಂದ್ರೆ ಆ ಧಾನ್ಯಗಳನ್ನ ಸಂಗ್ರಹಿಸುವುದು. ಹೀಗೆ
ಯಾಯಾವರ್ಯ ಅನ್ನುವುದಕ್ಕೆ ವಿಚಿತ್ರ ಶಾಲೀನ ಅನ್ನುವುದನ್ನು ವಿಶೇಷಣವಾಗಿ ಆ ಭಾಗವತದಲ್ಲಿ ಒಂದು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದನ್ನು ನಾನೀಗ ತೋರಿಸಿದೆ ಅಷ್ಟೆ. ಹೀಗೆ ಯೇಷಾಂ ಯಾಯಾವರಾಣಾಂತೂ ಧರ್ಮಮಿಚ್ಛಾಮಿ ಮಾನವ ಅಂತ ಯಾವಳು ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ. ಅದಕ್ಕನುಸಾರವಾಗಿ ಶಿವನು ಕೂಡ ಧರ್ಮಂ ಯಾಯಾವರಾಣಾಂತಂ ಶೃಣು ಭಾಮಿನಿ ತತ್ವರ, ಆ ಯಾಯಾವರ ಧರ್ಮಗಳನ್ನು ನಾನು ವರ್ಣನೆ ಮಾಡ್ತೇನೆ, ನೀನು ಅದನ್ನು ಕೇಳು ಅಂತ ಅವನು ಹೇಳಿದ್ದು ಇದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಯೇಷಾಂ ಯಥಾ ವರಾಣಾಂತು ಧರ್ಮಮಿಚ್ಛಾಮಿ ಮಾನದ, ವರರು ಅಂತಿದೆ, ಅದಕ್ಕೆ ವ್ಯಾಖ್ಯಾನಗಳಿಲ್ಲ. ನೀಲಕಂಠನ ವ್ಯಾಖ್ಯಾನ ಆ ಭಾಗಕ್ಕೆ ಇದ್ದಂತೆ ಕಾಣಿಸೋದಿಲ್ಲ. ಅದೊಂದು ಇದೊಂದು ಗೊಂದಲವೇ ಆಗ್ತದೆ. ಅಂತೂ ಅಲ್ಲಿ ಏನು ಪಾಠಗಳಿವೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ಮುಂದೆ ಇದರಂತೆ ನೋಡೋಣ. ಈಗ ವೃತೋಪವಾಸ ಶುದ್ಧಾಂಗಾಹ, ವ್ರತ ಉಪವಾಸ ಇತ್ಯಾದಿಗಳನ್ನ ಮಾಡಬೇಕು. ವೈಷ್ಣವ ಪಾಠದಲ್ಲಿ ಏನು ಪಾಠ ಇದೆ ಮತ್ತು ಅದರ ಅನುವಾದ ಏನಿದೆ ಅದನ್ನು ನೋಡ್ತಾ ಇದ್ದೇನೆ. ವ್ರತೋಪವಾಸಾದಿಗಳನ್ನು ಮಾಡಿ, ತೀರ್ಥಸ್ನಾನ ಇತ್ಯಾದಿಗಳನ್ನ ಮಾಡಿ, ಬಿಸಿಲು ಮಳೆ ಇತ್ಯಾದಿಗಳಲ್ಲಿ ತಮ್ಮ ಶರೀರವನ್ನು ಒಣಗಿಸಿ ಅವರು ತಪಸ್ಸನ್ನು ಮಾಡಿದರೆ ಇಂದ್ರಲೋಕಕ್ಕೆ ಹೋಗ್ತಾರೆ. ದಿವ್ಯವಾದಂತಹ ಭೋಗವುಳ್ಳವರು, ದಿವ್ಯಭೂಷಣವುಳ್ಳವರು, ವಿಮಾನವುಳ್ಳವರು ಆಗಿ ದಿವ್ಯ ಸ್ತ್ರೀ ಸಮೂಹದ ಜೊತೆಯಲ್ಲಿ ತಮಗೆ ಬೇಕಾದಂತೆ ವಿಹರಿಸ್ತಾರೆ. ಇಲ್ಲಿ ಗಮನಿಸಿ, ಈಗ ವೈಷ್ಣವ ಪಾಠದಲ್ಲಿ ಮತ್ತು ಲಕ್ಷಾಲಂಕಾರದಲ್ಲಿರುವ ಸಮಸ್ಯೆ ಗೊತ್ತಾಗ್ತದೆ. ಇಲ್ಲಿ ವರ್ಣನೆ ಮಾಡಿದ್ದು ಆ ವಿಧವಾ ಸ್ತ್ರೀಯರ ಬಗ್ಗೆ ಅಂತಾಗಿದ್ರೆ, ಆ ವಿಧವಾ ಸ್ತ್ರೀಯರು ಹೀಗೆಲ್ಲ ಒಂದು ಸಂಯಮದ ಜೀವನವನ್ನು ನಡೆಸಿ, ಗಂಡನ ಮರಣದ ಬಳಿಕ ಸಂಯಮದ ಜೀವನ ನಡೆಸಿ ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ದಿವ್ಯ ಸ್ತ್ರೀಯರ ಜೊತೆಗೆ ಬರುತ್ತಾರೆ ಅಂತ ಹೇಳುವುದೇನಿದೆಯಲ್ಲ, ಅದು ಸಹಜ ಆಗೋದಿಲ್ಲ. ಈ ಊರು ಪ್ರಸಂಗದಲ್ಲಿ ಇದೆಲ್ಲ ಬಂದಿದೆ. ಆ ಪುರುಷರಾದವರು ಅನೇಕ ತರದ ಸಂಯಮದ ಜೀವನ ನಡೆಸಿದರೆ ದಿವ್ಯ ಭೂಷಣ ಸಂಯುಕ್ತಾ ವಿಚರಂತಿ ದಿವ್ಯ ಸ್ತ್ರೀಗಣ ಸಂಯುಕ್ತಾ. ಅನೇಕ ಕಡೆ ಗಂಧರ್ವ ಸ್ತ್ರೀಯರು, ಅಪ್ಸರ ಸ್ತ್ರೀಯರು ಅವರ ಸಾನ್ನಿಧ್ಯದಲ್ಲಿ ಸುಖ ಅನುಭವಿಸ್ತಾರೆ ಅಂತ ವರ್ಣನೆ ಮಾಡಿರುವುದು ಬೇರೆ ಬೇರೆ ಕಡೆ ಎಲ್ಲ ಕಡೆ ಬಂದೇ ಇದೆ. ಅದು ಸಹಜವಾಗ್ತದೆ. ಆದ್ರಿಂದ ಯಾವ್ಯಾವ ಧರ್ಮವನ್ನು ಅನುಸರಿಸಿರುವಂತಹ ಸಾಧಕರೇನಿರ್ತಾರೆ ಅವರಿಗೆ ಸಿಗುವಂತಹ ಫಲದ ವರ್ಣನೆ ಇದು. ವಿಧವಾ ಸ್ತ್ರೀಯರಿಗೆ ಸಿಗುವಂತಹ ಫಲದ ವರ್ಣನೆ ಅಲ್ಲ. ಅದನ್ನ ಗಮನಿಸ್ಬೇಕು. ವಿವರ ಅನ್ನೋ ಶಬ್ದಕ್ಕೆ ಯಾವ್ಯಾವರ ಅನ್ನೋ ಶಬ್ದವನ್ನು ವಿವರ ಅಂತ ಇಟ್ಕೊಂಡಿದ್ದಾರೆ ವೈಷ್ಣವ ಪಾಠದಲ್ಲಿ. ಅದಕ್ಕೆ ವಿಧವಾ ಸ್ತ್ರೀಯರು ಅಂತ ಅರ್ಥನೂ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಅಸತ್ಯ ಅನ್ನೋ ಶಬ್ದಕ್ಕೆ ಸತ್ಯ ಅಂತನೂ, ಸತ್ಯ ಅನ್ನೋ ಶಬ್ದಕ್ಕೆ ಅಸತ್ಯ ಅಂತನೂ ಅರ್ಥ ಮಾಡಬಹುದು. ಸಂಸ್ಕೃತ ಒಂದು ವಿಚಿತ್ರವಾದ ಶಬ್ದ, ಒಂದು ಭಾಷೆ. ಆದ್ರಿಂದ ಈ ವಿವರ ಅಂತ ಪಾಠವನ್ನು ಇಟ್ಕೊಂಡು ಅದಕ್ಕೆ ವಿಧವಾ ಸ್ತ್ರೀಯರು ಅಂತ ಅರ್ಥ ಮಾಡೋ ಪ್ರಯತ್ನ ಏನು ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಯಾವ್ಯಾವರ ಅಂತ ಏನ್ ಮಾಡಿದ್ದಿದೆಯಲ್ಲ, ಆ ಪಾಠವೇ ಹೆಚ್ಚು ಯೋಗ್ಯ ಅಂತ ಕಾಣಿಸ್ತದೆ ನಮಗೆ. ವಾನಪ್ರಸ್ಥರ ಬಗ್ಗೆ ಎಲ್ಲ ಇಲ್ಲಿ ಬಂದಿತ್ತು. ದಕ್ಷಿಣ ಭಾರತದ ಪಾಠದಲ್ಲಿ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ ಯಥಾವರಾಣಂ ಅಂತಿದೆಯಲ್ಲ, ಅದು ಯಾವ್ಯಾವರ, ಅದನ್ನ ಎಷ್ಟು ಪ್ರಮಾಣಗಳು ಕೆಲವು ಆಗ್ತವೆ ಅನ್ನೋದನ್ನ ನೋಡಿ. ಯಥಾವರ ಅಂತಂದ್ರೆ ಯಥಾ ಅದು ಮೂಲ ಯಾ ಇದೆ, ಅಲ್ಲಿ ಯಾಕಾರ ಇದೆ. ಆ ಯಾ ಅನ್ನುವುದನ್ನ ಆ ಬರೆಯುವವರು ಸರಿಯಾಗಿ ಗಮನಿಸಿದೆ. ಯಾ ಇದ್ದದನ್ನ ಥ ಅಂತ ಓದಿದ್ದಾರೆ. ಸಂಸ್ಕೃತದಲ್ಲಿ ಯಾ ಮತ್ತು ಥ ಎರಡೂ ಕೂಡ ಸಮಾನವಾಗಿ ಕಾಣ್ತವೆ. ನೀವು ಅದನ್ನು ಗಮನಿಸಿರ್ಬಹುದು. ಅದೊಂದು ಎಲ್ಲೋ ಒಂದ್ ಕಡೆ ಯಾವ್ಯಾವರ ಅಂತಿದ್ದದನ್ನ ಯಥಾವರ ಅಂತ ಯಾರೋ ಓದಿದ್ರು. ಯಥಾವರಾಣ ಅಂತ ಅದಕ್ಕೆ ಹೊಂದ್ಕೊಂಡು ಅರ್ಥವನ್ನು ಕೂಡ ನೋಡಿ ಅದರಂತೆ ಮುದ್ರಣವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇಂಥವೆಲ್ಲ ಕೆಲವು ಅಸ್ತವ್ಯಸ್ತಗಳಾಗ್ತವೆ. ಅದನ್ನು ಸ್ವಲ್ಪ ಗಮನಿಸಬೇಕು. ಹೀಗೆ ಈ ಭಾಗವನ್ನ ಅದು ವಿಧವಾ ಸ್ತ್ರೀಯರ ಧರ್ಮಗಳ ವರ್ಣನ ಅಂತ ವ್ಯಾಖ್ಯಾನ ಮಾಡುವುದು ಆ ದಿವ್ಯ ಸ್ತ್ರೀಗಣ ಸಂಯುತ ಅಂತ ಅನ್ನೋದಕ್ಕೆ ಹೊಂದಿಕೊಳ್ಳೋದಿಲ್ಲ. ಆದ್ರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಪಾಠ ಮತ್ತೆ ಲಕ್ಷಾಲಂಕಾರ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ವಿದ್ವಾಂಸರು ಮತ್ತು ವಿಮರ್ಶಕರಿಗೆ. ಮತ್ತೆ ಪಾರ್ವತಿ ಕೇಳ್ತಾರೆ, ಉಮಾ ಕೇಶಾಂ ಚಕ್ರಧರಾಣಾಂಚ ಧರ್ಮಮಿಚ್ಛಾಮಿ ವೈ ಪ್ರಭೋ. ಚಕ್ರಧರರು, ಚಕ್ರದಂತೆ ಸಂಚಾರ ಮಾಡುವವರು ಅಂತ
ಒಂದ್ ಕಡೆ ಬಂತು. ಏತತ್ತೇ ಕಥಯಿಷ್ಯಾಮಿ ಶೃಣು ಶಾಕಟಿಕಂ ಶುಭೆ. ಗಾಡಿಯಲ್ಲಿ ಸಂಚಾರ ಮಾಡುವಂಥ ಕೆಲವರು ಸಾಧಕರಾದಂಥ ವ್ಯಕ್ತಿಗಳು, ಅವರಿಗೆ ತಮ್ಮ ಭಾರವನ್ನು ತಾವೇ ಹೊರಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಚಕ್ರವುಳ್ಳಂತಹ ಗಾಡಿಗಳಲ್ಲಿ ಸಂಚಾರ ಮಾಡ್ತಾರೆ ಅವರು ಅಂತ ನನ್ನ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ. ಮಹಾಭಾರತದ ವ್ಯಾಖ್ಯಾನದ ಪರಂಪರೆ ತಪ್ಪಿ ಹೋಗಿರೋದ್ರಿಂದ ಎಲ್ಲರೂ ತಮ್ಮ ಇಚ್ಛೆಗೆ ತಕ್ಕಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ನಾ ಹೇಳಿದ್ದೆ ಅರ್ಥ ಇಷ್ಟೆ. ಸಂವಹಂತು ಧುರಂ ದಾರೈಹಿ ಶಕಟಾನಾಂತು ಸರ್ವದಾ ಪ್ರಾರ್ಥಯಂತೆ ಯಥಾಕಾಲಂ ಶಕಟೈಹಿ ಭೈಕ್ಷಚರ್ಯಯ. ಪತ್ನಿಯರ ಜೊತೆಯಲ್ಲಿ ಆ ಗಾಡಿಗಳಲ್ಲಿ ಕೂತ್ಕೊಂಡು ಅಲ್ಲೇ ಸಂಚರಿಸಿ ಅವರು ಭಿಕ್ಷೆಯನ್ನು ಬೇಡ್ತಾರೆ, ಮತ್ತೆ ಮುಂದಿನ ಊರಿಗೆ ಹೋಗ್ತಾರೆ. ಈ ಎಲ್ಲಾ ಭಾಗಗಳನ್ನು ಗಮನಿಸಿ ಸಾಧಕರಾದಂತಹ ವಾನಪ್ರಸ್ಥರು ಮೊದಲಾದವರ ಧರ್ಮಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ತ್ರೀಯರ ಬಗ್ಗೆ ಅಲ್ಲೇನು ಹೇಳಲಿಲ್ಲ. ಈ 15ನೇ ಶ್ಲೋಕದಲ್ಲಿ ವಿವರಾಣಾಮ್ ಅಂತ ಅನ್ನೋದಕ್ಕೆ ವಿಧವೆಯರ ಧರ್ಮ ಅಂತ ಏನು ವ್ಯಾಖ್ಯಾನ ಮಾಡಿದ್ರಲ್ಲ, ಮುಂದೆ 16, 17 ಇತ್ಯಾದಿ ಎಲ್ಲೂ ಕೂಡ ಎಷ್ಟು ಆ ದೋಷಗಳು ಅದರಲ್ಲಿ ಕಾಣ್ತವೆ ಅಂತ ಅನ್ನೋದನ್ನು ಗಮನಿಸಿ. ವ್ರತೋಪವಾಸ ಶುದ್ಧಾಂಗ ತೀರ್ಥ ಸ್ಥಾನ ಪರಾಯಣ, ಇದು 16ನೇ ಶ್ಲೋಕ. ಧೃತಿಮಂತಹ ಕ್ಷಮಾಯುಕ್ತಾ ಸತ್ಯವ್ರತ ಪರಾಯಣ. ಈ ಪರಾಯಣ ಅಂತ ಶಬ್ದ ಇದೆಯಲ್ಲ, ಅದು ಪುಲ್ಲಿಂಗ ಶಬ್ದ. ಅದು ಪುಲ್ಲಿಂಗದಲ್ಲೂ ಸ್ತ್ರೀಲಿಂಗದಲ್ಲೂ ಸಮಾನ, ಅಕಾರಾಂತವಾದ ಶಬ್ದ. ಕ್ಷಮಾಯುಕ್ತಾ ಸತ್ಯವ್ರತ ಪರಾಯಣ ಅನ್ನೋದು ಪುಲ್ಲಿಂಗದಲ್ಲೂ ಸ್ತ್ರೀಲಿಂಗದಲ್ಲೂ ಅಕಾರಾಂತವಾದಂತಹ ಶಬ್ದ ಅಥವಾ ಆಕಾರಾಂತವಾದ ಶಬ್ದ. ಅದರ ಪ್ರಥಮಾವಿಭಕ್ತಿ ಬಹುವಚನ ಸಮಾನವೇ ಆಗ್ತದೆ. ಪಕ್ಷ ಮಾಸೋಪವಾಸೈಶ್ಚ ಕರ್ಷಿತಾ ಅನ್ನೋ ಶಬ್ದನೂ ಕೂಡ ಸ್ತ್ರೀಲಿಂಗದಲ್ಲೂ ಪುಲ್ಲಿಂಗದಲ್ಲೂ ಸಮಾನ ಆಗ್ತದೆ. ಅಲ್ಲೊಂದು ಧೃತಿಮಂತಹ ಅಂತ ಶಬ್ದ ಇದೆ ನೋಡಿ. ಆ ಧೃತಿಮಂತಹ ಅನ್ನೋ ಶಬ್ದ ಧೃತಿಮಾನ್ ಧೃತಿಮಂತೋ ಧೃತಿಮಂತಹ ಅಂತ ಪುಲ್ಲಿಂಗ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನ. ಅದು ಇದು ವಿಧವಾ ಸ್ತ್ರೀಯರ ಧರ್ಮವನ್ನು ಹೇಳುವುದಾಗಿದ್ರೆ ಧೃತಿಮತ್ಯ ಅಂತ ಇರಬೇಕಾಗಿತ್ತು. ಇದನ್ನ ಯಾಕೆ ಲಕ್ಷಾಲಂಕಾರ ಗಮನಿಸಲಿಲ್ಲ? ಲಕ್ಷಾಲಂಕಾರ ಮಾಡುವ ಅನೇಕ ಭಯಂಕರವಾದ ಪ್ರಮಾದಗಳಲ್ಲಿ ಇವು ಕೆಲವು ಸ್ಯಾಂಪಲ್ಗಳು ಮಾತ್ರ. 16ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ, ಅದನ್ನ ಇನ್ನೊಂದ್ಸರಿ ಗಮನಿಸಿ. ನಾನು ಸ್ವಲ್ಪ ಮುಂದೆ ಹೋದೆ, ಆದ್ರೂ ಮತ್ತೆ ಅದನ್ನ ವಿಮರ್ಶೆ ತಗೊಳ್ಬೇಕು ಅಂತ ಅನಿಸ್ತು, ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ. ಧರ್ಮದರ್ಶಿನಃ ಅಂತ ಶಬ್ದ ಇದೆ. ಧರ್ಮದರ್ಶಿ, ಧರ್ಮದರ್ಶಿನೋ, ಧರ್ಮದರ್ಶಿನಃ ಅಂತ ಪುಲ್ಲಿಂಗ ಶಬ್ದ. ಅದು ಸ್ತ್ರೀಲಿಂಗ ಆಗಿದ್ರೆ, ಆ ವಿಧವಾ ಸ್ತ್ರೀಯರ ಬಗ್ಗೆ ಆಗಿದ್ರೆ ಧರ್ಮದರ್ಶಿನ್ಯ, ಧರ್ಮದರ್ಶಿನಿ, ಧರ್ಮದರ್ಶಿನ್ಯೋ, ಧರ್ಮದರ್ಶಿನ್ಯ ಅಂತ ಬಹುವಚನ ಇರ್ತಿತ್ತಲ್ವ. ಇದೆಲ್ಲ ಎಷ್ಟು ಹಿಂದೆ ಮುಂದೆ ನೋಡಿದ್ರೆ ವ್ಯಾಖ್ಯಾನ ಮಾಡಿದ್ದು. ವರ್ಷೈಹಿ ಶೀತಾತಪೈರೇವ ಕುರುವಂತಹ ಅಂತಿದೆ. ಕುರುವನ್, ಕುರುವಂತವು, ಕುರುವಂತಹ ಪುಲ್ಲಿಂಗ. ಸ್ತ್ರೀಯರಿಗಾಗಿದ್ದು ಕುರುವಂತ್ಯಹ ಅಂತ ಇರ್ಬೇಕಾಗಿತ್ತಲ್ಲ, ಅದೇನೂ ಇಲ್ಲ ಅಲ್ಲಿ. ಅದು ಹೇಗೆ ಆ ಸ್ತ್ರೀಯರಾದಂತಹ ವಿಧವೆಯರ ಧರ್ಮವನ್ನ ವರ್ಣನೆ ಮಾಡ್ತದೆ? ಭೋಗ ಸಂಯುಕ್ತಾ, ದಿವ್ಯಗಂಧ ಸಮನ್ವಿತಾ, ದಿವ್ಯಭೂಷಣ ಸಂಯುಕ್ತಾ, ವಿಮಾನವರ ಸಂಯುಕ್ತಾ, ಇದೆಲ್ಲ ಶಬ್ದನೂ ಕೂಡ ಅಕಾರಾಂತದಲ್ಲೂ ಆಕಾರಾಂತದಲ್ಲೂ ಸಮಾನವಾಗಿ ಮುಂದುವರಿಬಹುದು. ಅದರಲ್ಲೇನು ದೋಷ ಕಾಣೋದಿಲ್ಲ. ಅದರಿಂದ ಆ ಶಬ್ದಗಳ ಬಗ್ಗೆ ಸಮಸ್ಯೆ ಅಲ್ಲ. ಧೃತಿಮಂತಹ, ಧರ್ಮದರ್ಶಿನಃ, ಕುರುವಂತಹ ಈ 3 ಶಬ್ದಗಳ ಬಗ್ಗೆ ಸಮಸ್ಯೆ. ದಿವ್ಯ ಸ್ತ್ರೀ ಗುಣ ಸಂಯುಕ್ತಾ ಅಂತನ್ನೋದು ಮತ್ತೊಂದು ಪ್ರಧಾನವಾದಂತಹ ವಿರುದ್ಧ ಶಬ್ದ. ಲಕ್ಷಾಲಂಕಾರದ ವ್ಯಾಖ್ಯಾನಕ್ಕೆ, ಲಕ್ಷಾಲಂಕಾರದ ಆಶಯಕ್ಕೆ ವಿರೋಧವನ್ನು ಒಡ್ಡುವಂತ ಮತ್ತೊಂದು ಶಬ್ದ. ಆದ್ರಿಂದ ಯಾವತ್ತೂ ಕೂಡ ಲಕ್ಷಾಲಂಕಾರದ ಬಗ್ಗೆ, ಅದು ಮಾಡುವಂತಹ ಪ್ರಮಾದಗಳ ಬಗ್ಗೆ ಎಚ್ಚರ ಇರಲಿ. ಬಿವೇರ್ ಆಫ್ ಲಕ್ಷಾಲಂಕಾರ, ಸಿಂಪ್ಲಿ ನಾನು ಹೇಳೋದಾದ್ರೆ. ಮತ್ತೆ ಆ ಮುಂದಿನ ಶ್ಲೋಕಗಳಿಗೆ ಹೋಗ್ತೇನೆ. ಸ್ವವಶಾದೇವ ತೇ ಮೃತ್ಯುಂ, ಹೀಗೆ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾರೆ, ತಮ್ಮ ದೋಷಗಳನ್ನು ಕಳ್ಕೋತಾರೆ. ಕಾಮಕ್ರೋಧ ವರ್ಜಿತರಾಗಿ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾರೆ. ಮೃತ್ಯುವನ್ನ ಹೊಂದಿ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ಭೋಗಾದಿಗಳನ್ನು ಅನುಭವಿಸಿ ಅಪ್ಸರೆಯರ ಜೊತೆಗೆ ದೀರ್ಘಕಾಲ ವಾಸ ಮಾಡ್ತಾರೆ. ವೈಖಾನಸಾನಾಂ ವೈಧರ್ಮಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ, ಪಾರ್ವತಿ ಕೇಳ್ತಾಳೆ. ವೈಖಾನಸರ ಧರ್ಮಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಈ
ವೈಖಾನಸರು ಅಂದ್ರೆ ಅವರು ವಾನಪ್ರಸ್ಥರೇ. ತೀವ್ರೇಣ ತಪಸಾಯುಕ್ತಾ ದೀಪ್ತಿಮಂತಹ ಸ್ವತೇಜಸ, ತಮ್ಮ ತೇಜಸ್ಸಿನಿಂದ ಕಂಗೊಳಿಸುವಂಥವರು, ಸತ್ಯವ್ರತ ಪರಾಯಣರಾದವರು, ನಿಷ್ಕಲ್ಮಶವಾದಂತಹ ತಪಸ್ಸನ್ನ ಯಾವತ್ತೂ ಕೂಡ ಮಾಡುವಂಥವ್ರು. ವೈಖಾನಸರು ಅಂದ್ರೆ ವಾನಪ್ರಸ್ಥ ಅನ್ನುವ ಅರ್ಥವು ಕೂಡ ಕೆಲವು ಕೋಶದಲ್ಲಿ ಕಂಡು ಬರ್ತದೆ. ಉದುಂಬರ ಅಂದ್ರೆ ಕುಷ್ಠರೋಗ, ಒಂದು ಕುಷ್ಠರೋಗದ ಒಂದು ಪ್ರಭೇದ, ಮತ್ತೆ ಷಂಡ ಅಂತ ಕೆಲವು ಅರ್ಥಗಳಿವೆ. ಈ ಭಾಗವತದ 3ನೇ ಸ್ಕಂಧ 12ನೇ ಅಧ್ಯಾಯ 43ನೇ ಶ್ಲೋಕ ಇದು. ಅದರಲ್ಲಿ ಶ್ರೀಧರ ಸ್ವಾಮಿ ಅಂತ ವ್ಯಾಖ್ಯಾನದ ಮಾಡುವವರ ಪ್ರಕಾರ ವೈಖಾನಸಾಹ ಅಕೃಷ್ಟ ಪಚ್ಚ ವೃತ್ತಯ, ಉಳುಮೆ ಮಾಡದೆ ಯಾವ ಪದಾರ್ಥ ಬೆಳೀತದೆ ಅದನ್ನ ಮಾತ್ರ ತಿಂದು ಬದುಕುವವರು. ಕೃಷ್ಟಪಚ್ಯ ಅಂದ್ರೆ ಉಳುಮೆ ಮಾಡಿದ ಬಳಿಕ ಬೆಳೆಯುವಂಥದ್ದು. ಉಳುಮೆ ಮಾಡದೆ ತಾನಾಗಿ ನೈಸರ್ಗಿಕವಾಗಿ ಬೆಳೆದದ್ದನ್ನು ಉಣ್ಣುವವರು. ವಾಲಕಲ್ಯಾಹ ನವೇ ಅನ್ನೇ ಲಬ್ಧೆ ಪೂರ್ವ ಸಂಚಿತ ಅನ್ನ ತ್ಯಾಗಿನಃ, ಒಂದಿಷ್ಟನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಹೊಸ ಅನ್ನ ಸಿಕ್ಕರೆ ಹಳೆಯದನ್ನ ಬಿಟ್ಟು ಬಿಡ್ತಾರೆ, ಅಂತವ್ರನ್ನ ವಾಲಕಿಲ್ಯರು ಅನ್ಬೇಕು. ಔಡುಂಬರಾಹ ಅಂದ್ರೆ ಬೆಳಗಾಗಿ ಎದ್ದು ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅನಿಸ್ತದೋ, ಯಾವ ದಿಕ್ಕು ಮೊದಲು ಅವ್ರ ಕಣ್ಣಿಗೆ ಬೀಳ್ತದೋ, ಯಾಮ್ ದಿಶಂ ಪ್ರಥಮಂ ಪಶ್ಯಂತಿ ತಥ ಆಹೃತೈ ಫಲಾದಿಭಿ ಜೀವಂತಃ, ಆ ದಿಕ್ಕಿನಲ್ಲೇ ಹೋಗಿ ಹಣ್ಣು ಇತ್ಯಾದಿಗಳು ಏನು ಸಿಗ್ತಾವೋ ಅದನ್ನ ತಂದು ಬದುಕುವವರು. ಫೇಣಪಾಹ, ಫೇನಪಾಹ ಅಂತ ಕೂಡ ಪಾಠ ಇದೆ. ಸ್ವಯಂ ಪತಿಸೈ ಫಲಾದಿಭಿ ಜೀವಂತಹ, ತಾವೇ ಬಿದ್ದಂತಹ ಹಣ್ಣು ಮೊದಲಾದವುಗಳನ್ನ ಅನುಸರಿಸಿ ಬದುಕುವಂತವ್ರು ಅಂತ ಅದರ ತಾತ್ಪರ್ಯ ಇದೆ. ತಾವು ಕಿತ್ತಬಾರದು ಗಿಡದಿಂದ, ತಾವಾಗಿ ಬಿದ್ದದನ್ನ ಅವಲಂಬಿಸಿ ಬದುಕುವವರು ಅಂತ ಹೀಗೆ ಅರ್ಥ ಇದೆ. ಇದಕ್ಕೆ ಸ್ಪಷ್ಟವಾದ ಒಂದು ವಿವರಣೆಯನ್ನ ಆಚಾರ್ಯರು ಅದರ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ವೈಖಾನಸಾಹ ಮೂಲಭಕ್ಷಾಹ ಫಲಭಕ್ಷಾ ಉದುಂಬರಾಹ ವಾಲಕಿಲ್ಯಾಹ ಸರ್ವಭಕ್ಷಾಹ ಫೇನಪಾಹ ವತ್ಸ ಫೇನಪಾಹ ಅಂತ. ಇದು ವ್ಯಾಸಸ್ಮೃತಿಯ ಉದಾಹರಣೆ. ಆ ದೃಷ್ಟಿಯಿಂದ ವೈಖಾನಸರು ಅಂದ್ರೆ ಗಡ್ಡೆ, ಗೆಣಸು ಮೊದಲಾದನ್ನು ತಿಂದು ಬದುಕುವವರು. ಹಣ್ಣು ಹಂಪಲು ತಿಂದು ಬದುಕುವವರು ಈ ಉದುಂಬರರು ಅಂತನ್ನುವರು. ಉದುಂಬರರು ಹಣ್ಣು ಹಂಪಲು ತಿಂದು ಬದುಕುವವರು. ವಾಲಕಿಲ್ಯರು ಅಂತಂದ್ರೆ ಸರ್ವಭಕ್ಷಕರು, ನಾವು ಯಾವ್ದು ಸಿಗ್ತದೆ ಎಲ್ಲವನ್ನು ತಿಂದು ಬದುಕುವಂತವ್ರು. ಇಂಥದೇ ಬೇಕು ಅಂಥದೇ ಬೇಕು ಅಂತ ಯಾವುದೇ ಒಂದು ಅವರಿಗೆ ಹಠ ಏನಿಲ್ಲ, ಅದನ್ನ ಅವಲಂಬಿಸಿ ಬದುಕುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಫೇನಪಾಹ ವತ್ಸ ಫೇನಪಾಹ, ಫೇನಪರು ಅಂತಂದ್ರೆ ಈ ಕರು ತನ್ನ ತಾಯಿಯ ಕಡೆಯಿಂದ ಏನನ್ನ ಹಾಲನ್ನು ಕುಡಿತದೆ, ಅದಾದ ಬಳಿಕ ಅಲ್ಲಿ ಅದ್ರ ಬಾಯಿಂದ ಏನ್ ನೊರೆ ಬರ್ತದೆ, ಆ ನೊರೆಯನ್ನೇ ಅವಲಂಬಿಸಿ ಬದುಕುವಂತವ್ರು ಈ ಫೇನಪರು ಅಂತ ಕರೆಸ್ಕೊತಾರೆ. ವೈಖಾನಸರು ಅಂತಂದ್ರೆ ಗಡ್ಡೆ ಗೆಣಸು ಎಲ್ಲವನ್ನೂ ತಿಂದು ಬದುಕುವಂತವ್ರು. ಅದು ಅಕೃಷ್ಟ ಪಚ್ಯ ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿದೆ. ಉಳುಮೆ ಮಾಡದೆ ಬೆಳೆದದ್ದನ್ನ ತಿಂದು ಬದುಕುವವರು ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆಚಾರ ಹೇಳಿದ್ದಕ್ಕೂ ಅದಕ್ಕೂ ಹೋಲಿಕೆ ಬರಬಹುದು. ಆದ್ರೂ ಮುಖ್ಯವಾಗಿ ಗಡ್ಡೆ ಗೆಣಸು ತಿಂದು ಬದುಕುವವರು ಅಂತ ಅದ್ರ ತಾತ್ಪರ್ಯ. ಉದುಂಬರರು ಅಂತಂದ್ರೆ ಯಾವ ದಿಕ್ಕಿಗೆ ಹೋಗಿ ಮೊದಲು ಕಾಣ್ತದೋ ಅಲ್ಲಿಂದ ಹಣ್ಣುಗಳನ್ನು ತರುವವರು, ಹಣ್ಣು ಹಂಪಲು ಫಲಾದಿಭಿ ಜೀವಂತಹ ಅಂತ ಹೇಳಿದ್ದಾರೆ. ಹಣ್ಣು ಹಂಪಲು ಮಾತ್ರ ತಿಂದು ಬದುಕುವವರಿಗೆ ಉದುಂಬರರು ಅಂತ ಆಚಾರ್ಯರು ವ್ಯತ್ಯಾಸ ಹೇಳಿದ್ದಾರೆ. ಈ ಅರ್ಥವನ್ನು ಗ್ರಹಿಸಬೇಕು. ವಾಲಕಿಲ್ಯರು ಅಂತಂದ್ರೆ ಹಳೆಯ ಅನ್ನವನ್ನು, ಸಂಗ್ರಹಿತವಾದ ಹಳೆಯ ಆಹಾರ ಪದಾರ್ಥವನ್ನ ತ್ಯಜಿಸಿ ಹೊಸದನ್ನು ಸ್ವೀಕಾರ ಮಾಡುವವರು. ಸರ್ವವನ್ನು ತಿನ್ನುವವರು ಅಂತ ಆಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದಾರೆ. ಹೀಗೆ ವ್ಯತ್ಯಸ್ತವಾದ ಅರ್ಥಗಳಿವೆ, ಅದನ್ನ ನಾವು ಗಮನಿಸಬೇಕು. ಮುಂದಿನ ಶ್ಲೋಕ ಅಶ್ಮಕುಟ್ಟಾಹ ತಥಾ ಅನ್ಯೇತ ದಂತೋಲೂಖಲಿನಸ್ತಥಾ ಶೀರ್ಣ ಪರ್ಣಾಶಿನಶ್ಚಾನ್ಯ ಉಂಚಯಂತಿ ತಥಾ ಪರೆ ಅಂತ 28ನೇ ಶ್ಲೋಕ. ಅಶ್ಮಕುಟ್ಟರು ಕಲ್ಲಿನಿಂದನೇ ಕುಟ್ಟಿದ ಆಹಾರವನ್ನು ಸ್ವೀಕಾರ ಮಾಡುವವರು, ಪಕ್ವವಾದ ಆಹಾರವನ್ನ ಅಲ್ಲ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ದಂತೋಲೂಲಿಖರು ಅಂತಂದ್ರೆ ಉಲೂಖಲಿಗಳು ಅಂದ್ರೆ ಆ ಹಲ್ಲಿಂದ ಅಗಿದು ತಿನ್ನಬಹುದಾದನ್ನು ತಿನ್ನುವಂಥವ್ರು, ಕುಟ್ಟಿದ್ದನ್ನ ಬೇಯಿಸಿದ್ದನ್ನ ತಿನ್ನೋದಿಲ್ಲ, ಒಣಗಿ ಬಿದ್ದ ಎಲೆಗಳನ್ನು ಮಾತ್ರ ತಿನ್ನುವಂಥವ್ರು, ಉಣ್ಸೋ ವೃತ್ತಿಯಿಂದ ಬದುಕುವಂಥವ್ರು,
ಕಪೋತ ವೃತ್ತಿಯಿಂದ ಪಾರಿವಾಳ ಎಲ್ಲ ಕಡೆ ಕಾಳು ಕಡಿಗಳನ್ನು ಹೇಗೆ ಆಯ್ದು ಬದುಕ್ತವೆ ಹಾಗೆ ಬದುಕುವಂಥವ್ರು. ಹೇನಪರು, ಪಶು ಪ್ರಚಾರ ನಿರತರು, ಪಶುಗಳನ್ನ ಮೇಯಿಸಿಕೊಂಡು ಅವುಗಳ ಜೊತೆಗೆ ತಾವು ಕೂಡ ಬದುಕಿ ಸರಳವಾದಂತಹ ಜೀವನ ನಡೆಸುವಂಥವ್ರು. ಹಾಲು ಕುಡಿಯುವಾಗ, ಆ ಕರು ಹಾಲು ಕುಡಿಯುವಾಗ ಅದರ ಬಾಯಿಂದ ಬರುವಂತಹ ನೊರೆಯನ್ನು ಮಾತ್ರ ತಿನ್ನುವವರು. ಅವ್ರ ಬಗ್ಗೆನೂ ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ನಾವೀಗ ನೋಡಿದ್ವಿ. ಇಲ್ಲಿ ಕೂಡ ಅದು ಬಂದಿದೆ. ಮೃಗಚರ್ಯಾಂ ಸಂಚರಂತಿ ತಥಾಪರೆ, ಮೃಗಗಳಂತೆ ಸಂಚಾರ ಮಾಡ್ತಾ ತಮ್ಮ ಒಂದು ಸ್ವರೂಪವನ್ನ ಜಗತ್ತಿಗೆ ತೋರಿಸದೆ ಬದುಕುವಂಥವ್ರು ಅವರು ಮೃಗಚರ್ಯಾನಿರತರು ಅಂತ ಹೇಳ್ತಾರೆ. ಅಭಕ್ಷರು ಅಂದ್ರೆ ನೀರು ಕುಡಿಯುವವರು, ವಾಯುಭಕ್ಷರು ಅಂದ್ರೆ ವಾಯುವನ್ನು ಮಾತ್ರ ಕುಡಿಯುವಂಥವ್ರು, ಕೆಲವರು ನಿರಾಹಾರರು. ವ್ಯಾಧಿ, ಮೃತ್ಯು ಇತ್ಯಾದಿಗಳ ಭಯವನ್ನು ತೊರೆದು ತಪಸ್ಸು ಮಾಡ್ತಾರೆ. ಇಂದ್ರಲೋಕದಲ್ಲಿ ಅವರು ಅನೇಕ ಥರದ ಭೋಗಗಳನ್ನೆಲ್ಲ ಅನುಭವಿಸಿ ಮತ್ತೆ ಈ ಜಗತ್ತಿಗೆ ಬಂದು ಮುಟ್ತಾರೆ. ಪುಣ್ಯ ಕ್ಷೀಣವಾದಾಗ ಇಲ್ಲಿ ಮತ್ತೊಂದು ಶ್ರೇಷ್ಠ ಜನ್ಮವನ್ನು ಪಡ್ಕೋತಾರೆ ಅಂತ ಅದರ ತಾತ್ಪರ್ಯ. ಇಷ್ಟೆಲ್ಲವನ್ನೂ ನಿನಗೆ ಹೇಳಿದ್ದೇನೆ, ಮತ್ತೇನು ಹೇಳಬೇಕು ಅಂತ ಕೇಳ್ತಾನೆ ಶಿವ. ಆಗ ವಾಲಖಿಲ್ಯರ ಕಥೆಯನ್ನು ಹೇಳುವಂತ ಪಾರ್ವತಿ ಕೇಳಿದ್ಲು. ಈ ವಾಲಖಿಲ್ಯರ ಕುರಿತಾಗಿ ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ ವಾಲಖಿಲ್ಯಾಹ ಸರ್ವಭಕ್ಷಾಹ, ವೈಖಾನಸರು ಅಂತಂದ್ರೆ ಮೂಲ ಭಕ್ಷಕರು, ಕೆಡ್ಡ ಗೆಣಸುಗಳನ್ನು ತಿನ್ನುವವರು. ಆದ್ರೆ ವಾಲಖಿಲ್ಯರು ಅಂದ್ರೆ ಸರ್ವಭಕ್ಷರು ಅಂತ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಈಗಾಗಲೇ ನೋಡಿದ್ದೇವೆ. ಅವರು ಮೃಗಚರ್ಮಧರರಾಗಿ ತಪೋಧನರಾಗಿ ಶೀತೋಷ್ಣಗಳನ್ನ ಗೆದ್ದು ಬದುಕ್ತಾರೆ. ಅಂಗುಷ್ಠ ಮಾತ್ರ, ಕೇವಲ ಒಂದು ನಮ್ಮ ಹೆಬ್ಬೆರಳಿನ ಗಾತ್ರ ಅವ್ರದ್ದಾಗಿರ್ತದೆ. ನಮ್ಮ ಹೆಬ್ಬೆರಳಿನಷ್ಟು ಮಾತ್ರ ಸಣ್ಣವರು ಅವರಾಗಿರ್ತಾರೆ. ಎಲ್ಲ ಕಾಮಕ್ರೋಧಾದಿಗಳನ್ನು ಗೆದ್ದು ಸ್ತೋತ್ರಗಳಿಂದ ಸೂರ್ಯನನ್ನು ಸ್ತುತಿಸ್ತಾರೆ ಯಾವತ್ತೂ ಕೂಡ. ಇದು ನಾವು ನೋಡಿದ್ದೀವಿ ಹಿಂದೆ ಉತ್ತರ ಭಾರತದ ಪಾಠದಲ್ಲಿ. ಉದ್ಯಂತಂ ಸತತಂ ಸೂರ್ಯಂ ಸ್ತುವಂತು ವಿವಿಧೈ ಸ್ತವೈ. ಸತ್ಯ ಅವರಲ್ಲೇ ಆಶ್ರಿತ ಆಗಿದೆ. ಸತ್ಯವನ್ನು ಹಾಗೆ ಅವರು ಪಾಲನೆ ಮಾಡ್ತಾರೆ. ದೊಡ್ಡ ತಪಸ್ಸನ್ನು ಆಚರಣೆ ಮಾಡಿ ಅಸಾಧ್ಯವಾದ್ದೆಲ್ಲವನ್ನು ಕೂಡ ಗೆಲ್ಲುತ್ತಾರೆ. ಇವೆಲ್ಲ ಋಷಿಗಳು ಈ ಲೌಕಿಕ ವಿಷಯಗಳನ್ನು ಯಾವುದನ್ನೂ ಗಮನಿಸದೆ ಅಂಧರಂತೆ ಬದುಕಿ, ಜಗತ್ತಿನ ವಿಷಯದಲ್ಲಿ ಅವರು ಅಂಧರಾಗಿ ಬದುಕಿ ತಪಸ್ಸನ್ನು ಮಾಡ್ತಾರೆ. ಇದೆಲ್ಲವನ್ನೂ ನಿನಗೆ ಹೇಳಿದ್ದೇನೆ. ಇದನ್ನೆಲ್ಲ ಕೇಳಿದಾಗ ಋಷಿಗಳು ಆ ಶಿವನನ್ನ ನಾನಾ ರೀತಿಯಾಗಿ ಸ್ತುತಿಸಿದರು. ಅಲ್ಲಿ ಆ ದಕ್ಷಿಣ ಭಾರತದ ಪಾಠಗಳಲ್ಲಿ ಆ ಒಂದು ಅಧ್ಯಾಯ ಮುಕ್ತಾಯ ಕಾಣ್ತದೆ. 116ನೇ ಅಧ್ಯಾಯ ವಾವಿಳ್ಳೆಯ ಪಾಠದಲ್ಲಿ, 197ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 210ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕಾಣಿಸ್ತದೆ. ಅದು ಸಮಾಪ್ತವಾಗಿದೆ. ಮುಂದೆ ಉತ್ತರ ಭಾರತದ ಪಾಠದಲ್ಲಿ 141ನೇ ಅಧ್ಯಾಯ ಏನು ಮುಕ್ತಾಯ ಕಂಡಿತ್ತು, 142ನೇ ಅಧ್ಯಾಯವನ್ನು ನಾವು ನೋಡ್ಬೇಕಿತ್ತಲ್ಲ, ಅದರ ಕೆಲವು ಭಾಗಗಳನ್ನು ಈಗ ನೋಡೋಣ. ರಮಣೀಯವಾದಂತಹ ಒಂದು ಪರಿಸರದಲ್ಲಿ, ನದಿ ಇತ್ಯಾದಿಗಳಿಂದ ಕೂಡಿದಂತಹ ಸುಂದರವಾದ ಪ್ರದೇಶದಲ್ಲಿ ಈ ವಾನಪ್ರಸ್ಥರು ಸಂಚಾರ ಮಾಡ್ತಾರೆ, ಅಲ್ಲಿ ವಾಸಿಸ್ತಾರೆ. ಅವರ ವಿಧಾನಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅವರ ಧರ್ಮಗಳನ್ನ ನೀವು ವರ್ಣಿಸಬೇಕು. ಏಕಾಗ್ರಚಿತ್ತವಾಗಿ ನಾನು ಎಲ್ಲವನ್ನು ಹೇಳ್ತೇನೆ, ಅದನ್ನು ಕೇಳುವಂತ ಶಿವ ಪಾರ್ವತಿಗೆ ಹೇಳಲಿಕ್ಕೆ ತೊಡಗಿದ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತೆ ಸಾಯಂಕಾಲ ಈ 3 ಕಾಲದಲ್ಲಿ ಕೂಡ ಸ್ನಾನ ಮಾಡಬೇಕು. ಪಿತೃಗಳ ದೇವತೆಗಳ ಅರ್ಚನೆಯನ್ನ ಮಾಡಬೇಕು. ಅಗ್ನಿಹೋತ್ರಾದಿಗಳನ್ನು ಆಚರಿಸಬೇಕು. ನಿವಾರ ಗ್ರಹಣಂ, ನಿವಾರ ಅಂದ್ರೆ ನವಣೆ, ಅದನ್ನ ತಿಂದು ಬದುಕಬೇಕು. ಇಂಗಳದ ಮತ್ತು ಹರಳೆ ಎಣ್ಣೆಯನ್ನು ಉಪಯೋಗ ಮಾಡಬೇಕಂತೆ. ಇಂಗುದೈಹಿ ಅಂಡತೈಲಾನ ಸ್ನೇಹಾರ್ಥೇಚ ನಿಷೇವಣಂ. ಇದನ್ನೇ ಅವರು ತಮ್ಮ
ಆಹಾರಕ್ಕಾಗಿ ಕೂಡ ಉಪಯೋಗ ಮಾಡಬೇಕು. ಇಲ್ಲೊಂದು ವ್ಯಾಖ್ಯಾನದಲ್ಲಿ ಮೈಗೆ ಹಚ್ಕೊಳ್ಳಿಕ್ಕೆ ಉಪಯೋಗ ಮಾಡಬೇಕು ಅಂತ ಬರೆದಿದ್ದಾರೆ. ಸಾಮಾನ್ಯವಾಗಿ ಆ ಸ್ಥಿತಿಯಲ್ಲಿ ಇದ್ದಂಥವರು ನಿತ್ಯ ಅಭ್ಯಂಗ ಇತ್ಯಾದಿಗಳನ್ನೇನು ಮಾಡ್ಕೊಳ್ಳೋದಿಲ್ಲ. ಆದ್ರಿಂದ ಮೈಗೆ ಹಚ್ಕೊಳ್ಳಿಕ್ಕೆ ಅಂತ ಅರ್ಥ ಸರಿಯಲ್ಲ, ಆಹಾರ ಪದಾರ್ಥವಾಗಿ ಉಪಯೋಗ ಮಾಡುವುದು ಅಂತ ಅದರ ವ್ಯಾಖ್ಯಾನನೇ ಹೆಚ್ಚು ಯೋಗ್ಯ ಅಂತ ನನ್ನ ಅಭಿಪ್ರಾಯ. ಯೋಗಾಭ್ಯಾಸ ಮಾಡ್ತಾ ಆಸನ ಸಿದ್ಧಿಯನ್ನು ಗಳಿಸಬೇಕು. ಹೀಗೆ ಮಹಾ ಅರಣ್ಯದಲ್ಲಿ ಬದುಕಬೇಕು. ಮಂಡೂಕ ಯೋಗ ನಿಯತೈಹಿ, ಮಂಡೂಕ ಯೋಗವನ್ನು ಆಚರಿಸಬೇಕು ಅಂತ ಕಳೆದ ದಿವಸ ಕೂಡ ಬಂದಿತ್ತು. ಕಪ್ಪೆಯಂತೆ ಏಕಾಗ್ರಚಿತ್ತರಾಗೆ ತನಗೆ ಬೇಕಾದಂತಹ ಹುಳ ಹುಪ್ಪಡಿ ಕ್ರಿಮಿ ಕೀಟ ಮೊದಲಾದ ಸಿಗುವವರೆಗೂ ಅದು ಹೇಗೆ ಏಕಾಗ್ರತೆಯಿಂದ ಕೂತಿರ್ತದೋ ಹಾಗೆ ಇವರು ಕೂಡ ಏಕಾಗ್ರತೆಯಿಂದ ಕೂಡಬೇಕು ಅಂತ ಅರ್ಥ ಇದ್ದಿರಬೇಕು. ಅದಕ್ಕೆ ಉರಿಯುವ ಬಿಸಿಲಿನಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಧರ್ಮಾಚರಣೆ ಮಾಡಬೇಕು. ವಾಯುವನ್ನು ಆಹಾರ ಮಾಡಬೇಕು. ಪಾಚಿ ನೀರಿನಲ್ಲಿ ಬೆಳೆಯುವಂತಹ ಹಾವಸೆ ಇತ್ಯಾದಿಗಳನ್ನು ತಿಂದು ಬದುಕಬೇಕು. ಚೀರ ವಲ್ಕಲ ಸಂಯುತೈಹಿ, ನಾರು ಮಡಿ ಮೊದಲಾದವುಗಳನ್ನು ಧರಿಸಬೇಕು. ವನದಲ್ಲಿ ಸಂಚಾರ ಮಾಡುವಂತಹ ಈ ವಾನಪ್ರಸ್ಥರು ಗುರುವಾದವನು ಶಿಷ್ಯನಾದವನು ಗುರುವನ್ನು ಹೇಗೆ ಆಶ್ರಯಿಸ್ತಾನೋ ಹಾಗೆ ಯಾವತ್ತು ವನವನ್ನು ಆಶ್ರಯಿಸಿಕೊಂಡು ಬದುಕಬೇಕು. ಅಷ್ಟಕಾ ಶ್ರಾದ್ದ ಅಂತ ಒಂದು ಭಾಗವತಾದಿಗಳಲ್ಲಿ ವರ್ಣಿತ ಆಗಿದೆ. ಹಿಂದೆ ಅದನ್ನು ನೋಡಿದ್ದೇವೆ. ಭಾದ್ರಪದ ಮೊದಲಾದ ಕೆಲವು ಮಾಸಗಳಲ್ಲಿ ಅದನ್ನ ಹೇಳ್ತಾರೆ. ಅಂಥ ಅಷ್ಟಕಾ ಶ್ರಾದ್ದ ಮೊದಲಾದವುಗಳನ್ನ ಮಾಡಬೇಕು. ವಿಮುಕ್ತಾಹ ದಾರಸಂಗೈಹಿ, ಪತ್ನಿ ಜೊತೆಗೆ ಇದ್ರೂ ಕೂಡ ಪತ್ನಿ ಸಮಾಗಮವನ್ನು ಅವರು ಮಾಡುವಂತಿಲ್ಲ. ಸೃಕ್ಸ್ರುವ ಮೊದಲಾದ ಪಾತ್ರಗಳನ್ನು ಯಾವತ್ತೂ ಜೊತೆಗೆ ಇಟ್ಕೊಂಡಿರ್ಬೇಕು. ಯಜ್ಞಾದಿಗಳನ್ನ ಮಾಡ್ತಾ ಇರಬೇಕು. ಮುಂದೆ ಆ ಪಾರ್ವತಿ ಕೇಳಿದ್ದು, ಭಗವಂತ ಸರ್ವಭೂತೇಶ ಸರ್ವಭೂತ ನಮಸ್ಕೃತ ಯೋ ಧರ್ಮೋ ಮುನಿಸಂಘಸ್ಯ ಸಿದ್ಧಿಂ ವಾದೇಶು ತಂ ವದ. ಅನೇಕ ಥರದ ಸಿದ್ಧಿಗಳನ್ನು ಪಡ್ಕೊಂಡಂಥವರೆಲ್ಲ ಮುನಿಗಳು ಇರ್ತಾರೆ. ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ ಇತ್ಯಾದಿಗಳನ್ನ ಅವ್ರ ಬಗ್ಗೆ ಒಂದಿಷ್ಟು ವರ್ಣಿಸುವಂತ ಪಾರ್ವತಿ ಕೇಳಿದ್ದು. ಶಿವ ಅದನ್ನ ಹೇಳಲಿಕ್ಕೆ ತೊಡಗಿದ. ಅನೇಕ ಜನ ಋಷಿಗಳು ಪತ್ನಿಯರ ಜೊತೆಗೆ ಇರ್ತಾರೆ, ಕೆಲವರು ಪತ್ನಿಯರ ಜೊತೆಗೆ ಇರೋದಿಲ್ಲ. ಮುನಿಗಳಂತೆ ಮುಂಡನ ಮಾಡಿಸ್ಕೊಂಡು ಬದುಕುವಂಥವ್ರು ಕೆಲವರು. ತೇಷಾ ಮೌಂಡ್ಯಂ ಕಷಾಯಶ್ಚ, 3 ಹೊತ್ತು ಸ್ನಾನ ಇತ್ಯಾದಿಗಳನ್ನ ಮಾಡ್ತಾರೆ, ತಪಸ್ಸಿನ ಪೂರ್ಣವಾದ ಫಲವನ್ನು ಹೊಂದುತ್ತಾರೆ. ಪತ್ನಿಯ ಜೊತೆಗಿದ್ದು ದಾಂಪತ್ಯ ಧರ್ಮವನ್ನು ಆಚರಿಸ್ತಾ ಬದುಕುವವರಿಗೂ ಒಂದು ಮಹಾಫಲವೇ ಪ್ರಾಪ್ತ ಆಗ್ತದೆ. ನ ಕಾಮಕಾರಾತ್ ಕಾಮೋನ್ಯ ಸಂಸೇವ್ಯ ಧರ್ಮದರ್ಶಿಭಿ. ಆ ದಾಂಪತ್ಯ ಧರ್ಮವನ್ನು ಆಚರಿಸುವಾಗಲೂ ಕೂಡ ಸ್ವೇಚ್ಛಾಚಾರ ಇರಬಾರದು ಅಷ್ಟೆ. ಸರ್ವಭೂತಾನುಕಂಪಿಯಾಗಿ ಎಲ್ಲ ಹಿಂಸೆಗಳನ್ನು ತೊರೆದು 4 ವೇದಗಳನ್ನು ಓದಿ ಸರಳವಾದಂತಹ ಜೀವನವನ್ನು ಅವನು ನಡೆಸಬೇಕು. ದೇವತೆಗಳ ಸಾನ್ನಿಧ್ಯ ಅವನಿಗೆ ಸಿಗ್ತದೆ. ಆರ್ಜವಂ ಧರ್ಮಮಿತ್ಯಾಹು, ಸರಳತೆಯೇ ಒಂದು ಮುಖ್ಯವಾದಂತಹ ಧರ್ಮ. ಆರ್ಜವಂ ಧರ್ಮಮಿತ್ಯಾಹು ಅಧರ್ಮೋ ಜಿಹ್ಮ ಮುಚ್ಯತೆ, ಆರ್ಜವೇನೇಹಿ ಸಂಯುಕ್ತ ನರೋ ಧರ್ಮೇಣ ಯುಜ್ಯತೆ ಅಂತ ಒಂದು ಉತ್ತಮವಾದಂತಹ ಶ್ಲೋಕ. ಹಿಂದೆ ಶಾಂತಿ ಪರ್ವದಲ್ಲಿ ಇಂಥದೊಂದು ಶ್ಲೋಕ ಬಂದಿತ್ತು. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ಮನುಷ್ಯ ಸಜ್ಜನನಾಗಿ ಬದುಕುವುದು, ಶಾಸ್ತ್ರದಲ್ಲಿ ಹೇಳಿದ ಮಾರ್ಗದಲ್ಲಿ ಸರಳವಾಗಿ ಬದುಕುವುದಕ್ಕೆ ಧರ್ಮ ಅಂತ ಕರೀತಾರೆ. ಯಾವುದೇ ಕುಟಿಲತೆ, ವಕ್ರ ಬುದ್ಧಿ ಇಲ್ಲದೆ ಇರುವುದು. ಆರ್ಜವಂ ಬ್ರಹ್ಮಣ ಪದಂ, ಈ ಆರ್ಜವನೇ ನಮ್ಮನ್ನ ಮುಕ್ತಿಗೆ ಒಯ್ಯಬಲ್ಲಂತಹ ಒಂದು ಧರ್ಮ. ಜಿಹ್ಮ ಅಂದ್ರೆ ವಕ್ರತನ. ಯಾವುದೇ ವಕ್ರ ಬುದ್ಧಿ ಇದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ದುರ್ಮಾರ್ಗಕ್ಕೆ ತಗೊಂಡು ಹೋಗ್ತದೆ. ಒಟ್ಟಾರೆ ಧರ್ಮದ ಸಾರಾಂಶ ಅಂದ್ರೆ ಇದೆ. ಕುಟಿಲತೆ, ದುರ್ಬುದ್ಧಿ, ವಕ್ರ ಬುದ್ಧಿ ಎಲ್ಲವೂ ನಮ್ಮನ್ನು ಹಾಳು ಮಾಡ್ತದೆ. ಆರ್ಜವ ನಮ್ಮನ್ನ ಸನ್ಮಾರ್ಗಕ್ಕೆ ತಗೊಂಡು ಹೋಗ್ತದೆ. ಅದಕ್ಕಾಗಿ ರುಜು ಮಾರ್ಗಕ್ಕೆ ಇಷ್ಟು ಮಹತ್ವವಿದೆ. ಮುಂದೆ ಉಮಾದೇವಿ ಕೇಳ್ತಾಳೆ,
ಯಾವ ಧರ್ಮದ ಆಚರಣೆಯಿಂದ ದೀಪ್ತಿಮಂತರಾಗ್ತಾರೆ, ತೇಜಸ್ವಿಗಳಾಗ್ತಾರೆ ಇವರು, ಅದನ್ನು ವರ್ಣಿಸುವಂತ. ರಾಜಪುತ್ರರು, ರಾಜರು ಇವರೆಲ್ಲ ಯಾವ ಮಹಾಫಲವನ್ನ ಪಡ್ಕೊಳ್ಬೇಕು, ಅದಕ್ಕಾಗಿ ಅವ್ರು ಮಾಡಬೇಕಾದಂತ ಕರ್ಮವೇನು. ಅದಕ್ಕೆ ಶಿವ ಹೇಳಿದ, ಉಪವಾಸಾದಿಗಳಿಂದ ತನ್ನ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಅವಸಾನಾನಂತರ ಗಂಧರ್ವರ ಜೊತೆಗೆ ಅವರು ವಿಹರಿಸ್ತಾರೆ. ಮಂಡೂಕ ಯೋಗ ಶವನಃ ಯಥಾ ನ್ಯಾಯಂ ಯಥಾವಿಧಿ. ಈ ಮಂಡೂಕ ಯೋಗ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಹೀಗೆ ಹೇಳಬಹುದು. ಕೆಲವು ಚಳಿಗಾಲ ಮೊದಲಾದ ಕಾಲಗಳಲ್ಲಿ ಕಪ್ಪೆಗಳು ಹೈಬರ್ನೇಷನ್, ಬಿಲವಾಸವನ್ನ ಅನುಭವಿಸ್ತವೆ. ಅದಿಷ್ಟು ಕಾಲದಲ್ಲಿ ಅವುಗಳಲ್ಲಿ ಯಾವ ಚಟುವಟಿಕೆಯೂ ಇರೋದಿಲ್ಲ, ಸ್ತಬ್ಧವಾಗಿ ಅವು ಕೂತಿರ್ತವೆ. ಮಳೆಗಾಲ ಮುಗಿದ ಬಳಿಕ ಮತ್ತೆ ಎದ್ದು ಬಂದು ತಮ್ಮ ಕಾರ್ಯವನ್ನು ಮಾಡ್ಕೊಳ್ತವೆ, ಆಹಾರ ಸಂಪಾದನೆ ಇತ್ಯಾದಿಗಳಲ್ಲಿ. ಹೀಗೆ ಎಲ್ಲ ಚಟುವಟಿಕೆಗಳನ್ನ ನಿಲ್ಲಿಸಿ ಸ್ತಬ್ಧನಾಗಿ ಬ್ರಹ್ಮಧ್ಯಾನದಲ್ಲಿ ಆತ ನಿರತನಾಗಿರ್ಬೇಕು ಅನ್ನೋದು ಆ ಮಂಡೂಕ ಯೋಗ ಅನ್ನೋದಕ್ಕೆ ಅರ್ಥ ಕಾಣಿಸ್ತದೆ ನನಗೆ. ಇಂಥವನು ಮಾಡಿದವನು ನಾಗಲೋಕದಲ್ಲಿ ಸುಖ ಅನುಭವಿಸ್ತಾನೆ. ಜಿಂಕೆಗಳು ಹುಲ್ಲನ್ನು ಮೇಯುವಾಗ ಮೃಗ ಮುಖೋಚ್ಛಿಷ್ಟನ್, ಅವುಗಳ ಬಾಯಿಯಿಂದ ಹೊರಗೆ ಬಿದ್ದಂಥ ಹುಲ್ಲು ಒಳಗೆ ಹೋಗಬೇಕಾದಷ್ಟು ಹುಲ್ಲು ಹೋಗಿ ಹೊರಗೊಂದಿಷ್ಟು ಬಿದ್ದದ್ದನ್ನು ತಿನ್ನುವವನು ಇಂದ್ರನ ಅಮರಾವತಿಗೆ ಹೋಗ್ತಾನೆ. ತರಗೆಲೆಗಳನ್ನ, ಪಾಚಿಯನ್ನು ತಿಂದು ಬದುಕುವಂಥವನು ಕೂಡ ಸದ್ಗತಿಯನ್ನು ಪಡಿತಾನೆ. ಜಲಭಕ್ಷರು, ವಾಯುಭಕ್ಷರು ಎಲ್ಲರೂ ಕೂಡ ಯಕ್ಷೇಶು ಐಶ್ವರ್ಯ ಮಾಧಾಯ, ಯಕ್ಷಲೋಕದಲ್ಲಿ ತಮ್ಮ ಸ್ವಾಮಿತ್ವವನ್ನು ಪಡ್ಕೋತಾರೆ. 12 ವರ್ಷ ಕಾಲ ಆಹಾರ ನಿಯಮವನ್ನು ಪಾಲಿಸಿದ್ರೆ ಮುಂದೆ ಭೂಲೋಕದಲ್ಲಿ ರಾಜನಾಗಿ ಹುಟ್ಟುತ್ತಾನೆ. ಆಕಾಶವನ್ನೇ ಹೊದ್ದು ಅದನ್ನೇ ಹೊದಿಕೆಯಂತೆ ಹೊರುವುದು ಅಂದ್ರೆ ಬೇರೆ ಏನನ್ನು ಹೊದಿಕೊಳ್ಳದೆ ಬಯಲಿನಲ್ಲಿ ಮಲಗುವುದು. ಅವನಿಗೂ ಸ್ವರ್ಗ ಸುಖ ಇದೆ. ಅಲ್ಲಿ ಹಂಸತೂಲಿಕಾ ತಲ್ಪಗಳು, ಯಾನಗಳು ಇತ್ಯಾದಿಗಳು ಅವನಿಗೆ ದೊರೆಯುತ್ತವೆ. ಹೀಗೆ ಆತ್ಮಾನ ಉಪಜೀವನ್ಯ, ಭಗವಂತನಲ್ಲಿಯೇ ತನ್ನ ಜೀವನವನ್ನು ಅರ್ಪಿಸಿ ಬದುಕುವಂಥವನು, ಅಥವಾ ತಾನೇ ಸ್ವಾವಲಂಬನದ ಜೀವನವನ್ನು ನಡೆಸುವಂಥವನು, ಬೇರೆ ಯಾರನ್ನು ಎಂದು ಬೇಡದೇ ಇರುವಂಥವನು ವರುಣ ಲೋಕಕ್ಕೆ ಹೋಗ್ತಾನೆ. ಶೀತ ಉಷ್ಣ ಇತ್ಯಾದಿ ದ್ವಂದ್ವಗಳನ್ನು ಗೆದ್ದವನು ಗುಸ್ಸಿಕರ ಸ್ಥಾನವನ್ನು ಪಡೆಯುತ್ತಾನೆ. ಎಷ್ಟು ದೇವಿ ಯಥಾನ್ಯಾಯಂ ದೀಕ್ಷಿತೋ ನಿಯತೋ ದ್ವಿಜ, ನಿಯಮಪೂರ್ವಕವಾಗಿ ವೃತ ಉಪವಾಸದ ದೀಕ್ಷೆಯನ್ನು ತೊಟ್ಟವನು, 12 ವರ್ಷ ಕಾಲ ಹಾಗೆ ಬದುಕಿದವನು ಮುಂದೆ ವೀರರಾದವರಿಗೆ, ಕ್ಷತ್ರಿಯರಿಗೆ ಸಿಗುವಂತಹ ಸದ್ಗತಿಯನ್ನ ಪಡ್ಕೊಳ್ತಾನೆ. ಅಂಥ ಮುನಿ ಸ್ವರ್ಗಕ್ಕೆ ಹೋದಾಗ ಅವನ ಮೇಲೆ ಪುಷ್ಪವೃಷ್ಟಿ ಆಗ್ತದೆ, ದಿವ್ಯವಾದ ಭೋಗಗಳನ್ನು ಅನುಭವಿಸ್ತಾನೆ, ಅಲ್ಲಿ ದೇವತೆಗಳ ಜೊತೆಗೆ ಆನಂದದಿಂದ ಇರ್ತಾನೆ. ಶಕ್ರಲೋಕಗತ ಶ್ರೀಮಾನ್ ಮೋದತೇಚ ನಿರಾಮಯೇ ಅಂತ ಹೀಗೆ ಅಲ್ಲಿಗೆ 142ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಅದು ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.